ವೇದಕಾಲದಲ್ಲಿ ಅಸ್ತಿತ್ವದಲ್ಲಿದ್ದ ಪ್ರಮುಖ ಪ್ರಜಾಪ್ರತಿನಿಧಿ ಸಭೆಗಳು ಯಾವುವೆಂದರೆ ಸಭಾ ಮತ್ತು ಸಮಿತಿ. ವೇದಕಾಲದಲ್ಲಿ ಸೇನಾಧಿಕಾರಿಯ ಪ್ರಮುಖ ಹುದ್ದೆಯನ್ನು ಸೇನಾನಿ ಎಂಬ ಹೆಸರಿನಿಂದ ಕರೆಯುತ್ತಿದ್ದರು. ವೇದಕಾಲದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಯನ್ನು ಜೀವಗ್ರೀವ ಎಂಬ ಹೆಸರಿನಿಂದ ಕರೆಯುತ್ತಿದ್ದರು. ವೇದಕಾಲದಲ್ಲಿ ಕಂದಾಯವನ್ನು ಸಂಗ್ರಹ ಮಾಡುತ್ತಿದ್ದ ಅಧಿಕಾರಿಗೆ ಭಾಗದುಗ ಎಂಬ ಹೆಸರಿನಿಂದ ಕರೆಯುತ್ತಿದ್ದರು. ಹರ್ಷನ ಪ್ರಮುಖ ರಾಜಧಾನಿ ಕನೌಜ್. ಇದು ಅವರ ಪ್ರಥಮ ರಾಜಧಾನಿ ಹರ್ಷವರ್ಧನನ ಕಾಲದಲ್ಲಿ ಆಗಿತ್ತು. ಹರ್ಷನ ಕಾಲದಲ್ಲಿ ಚೀನಾದಿಂದ ಭೇಟಿ ನೀಡಿದ ಯಾತ್ರಿಕ ಯಾರೆಂದರೆ ಹುಯೆನ್ ತ್ಸಾಂಗ್. ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿ ಭೇಟಿ ನೀಡಿದ ಚೀನಾದ ಯಾತ್ರಿಕ ಮೆಗಾಸ್ತನೀಸ್. ಧನ್ಯವಾದಗಳು ಫ್ರೆಂಡ್ಸ್.